ನನ್ನ ಎಲ್ಲ ಪ್ರೀತಿಯ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಒಂದು ವಿಡಿಯೋ ನಿಮಗೆ ಒಂದು ವಿಶೇಷವಾದಂತಹ ಒಂದು ವಿಡಿಯೋನ ನಿಮಗೆ ಬಿಟ್ಟಿದ್ದೆ. ಎಕ್ಸಾಮ್ನಲ್ಲಿ 2019 CET ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಮ್ಯಾಟ್ರಿಸೀಸ್ ಅಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ನ 6 ಪ್ರಶ್ನೆಗಳಿಗೆ ಉತ್ತರವನ್ನು ನಿಮಗೆ ಯಾವ ರೀತಿ ಮಾಡೋದು, ಶಾರ್ಟ್ಕಟ್ಟಲ್ಲಿ ಹೆಂಗೆ ಸಾಲ್ವ್ ಮಾಡೋದು, ಆನ್ಸರ್ ಗೊತ್ತಿಲ್ಲ ಅಂದರೆ ಅದು ಹೆಂಗೆ ಕಂಡುಹಿಡ್ಕೊಳ್ಳೋದು ಎಲ್ಲನೂ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ಪೂರ್ತಿಯಾಗಿ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಮಾಡೋಕ್ಕೆ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ಅದೇ ಸರಣಿನ ಮುಂದುವರಿಸ್ತೀನಿ. ಏನಪ್ಪ ಅಂತಂದರೆ ಲಿಮಿಟ್ಸ್ ಚಾಪ್ಟರ್. ನಿಮಗೆ ಲಿಮಿಟ್ಸು ಹೇಳ್ಕೊಟ್ಟಿದ್ದೀನಿ. ಲಿಮಿಟ್ಸು 2 ವಿಡಿಯೋ ಬಿಟ್ಟಿದ್ದೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. 2019ನಲ್ಲಿ ಲಿಮಿಟ್ಸ್ ಮೇಲೆ 3 ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ತಗೊಂಡಿದ್ದೀನಿ ನೋಡಿ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ, ಆನ್ಸರು ಕೊಟ್ಟಿದ್ದಾರೆ 4. ಈಗ ನೋಡಿ, ಇನ್ಫಿನಿಟಿ ಅಂತ ಬಂದಾಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ಫಿನಿಟಿ ಅಂತ ಬಂದ ತಕ್ಷಣ ನಾವೇನು ಮಾಡಬೇಕು, ಕಾಮನ್ ತೆಗಿಬೇಕು. ಯಾವುದನ್ನ ಕಾಮನ್ ತೆಗಿಬೇಕು? ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಹೇಳ್ಕೊಟ್ಟಿದ್ದೀನಿ. ಇದು ನೀವು ಲಿಮಿಟ್ಸ್ ಚಾಪ್ಟರ್ದು ವಿಡಿಯೋಸ್ ಇದನ್ನು ನೋಡಿಲ್ಲ ಅಂತಂದರೆ, ಲಿಮಿಟ್ಸ್ ಚಾಪ್ಟರ್ದು ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡಾದ್ಮೇಲೆ ಈ ಪ್ರಶ್ನೆಗೆ ಬಂದರೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಇನ್ಫಿನಿಟಿ ಅಂತ ಬಂದಾಗ ಕಾಮನ್ ಫ್ಯಾಕ್ಟರ್ ತಗೋಬೇಕು. ಕಾಮನ್ ಫ್ಯಾಕ್ಟರು ಇಲ್ಲದೆ ಇದು ತಗೋಬೇಕು. ಯಾವುದನ್ನಪ್ಪ ಕಾಮನ್ ಫ್ಯಾಕ್ಟರ್ ತಗೋಬೇಕು, ಅದು ತುಂಬ ಇಂಪಾರ್ಟೆಂಟು. ನೋಡಿ, ನ್ಯೂಮರೇಟರ್ನಲ್ಲಿ x² ಇದೆ, x ಇದೆ, ಏನೂ ಇಲ್ಲ ಅಂದರೆ ಒಂದು ನಂಬರ್ ಇದೆ. ಈಗ ಇದರಲ್ಲಿ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಅನ್ನ ಕಾಮನ್ ತಗೋಬೇಕು. ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಅಂದರೆ x² ನ್ಯೂಮರೇಟರ್ಲಿ. ಈಗ ನ್ಯೂಮರೇಟರ್ ಕಾಮನ್ ತೆಗಿತೀನಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ, ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಬಂದು x² ನ ಕಾಮನ್ ತಗೊಂಡಾಗ ಒಳಗಡೆ ಏನು ಉಳಿತದೆ ನಿಮಗೆ ಹಂಗೆ ಡೈರೆಕ್ಟಾಗಿ ಬರೆಯೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಏನೈತೆ ಅದನ್ನು ಬರ್ಕೊಳ್ಳಿ. ಏನೈತೆ ಅದನ್ನು ಬರ್ಬಿಟ್ಟು ಎಲ್ಲ ಟರ್ಮ್ನ x² ಇಂದ ಡಿವೈಡ್ ಮಾಡಬೇಕು. ನೋಡಿ, ಕಾಮನ್ ಫ್ಯಾಕ್ಟರ್ ತೆಗೆದ್ಮೇಲೆ ಡೈರೆಕ್ಟಾಗಿ ಒಳಗಡೆ ಏನು ಉಳಿತಿದೆ ಗೊತ್ತಾಗಿಲ್ಲ ಅಂದರೆ ಈ ಥರ ಎಲ್ಲ ಟರ್ಮ್ನು x² ಯಾವುದು ಕಾಮನ್ ತೆಗೆದಿರ್ತೀರ ಅದರಿಂದ ಡಿವೈಡ್ ಮಾಡ್ಕೊಳ್ಳಿ. ಹೋಲ್ ಡಿವೈಡೆಡ್ ಬೈ. ನೋಡಿ, ಈ ಥರ ಫ್ಯಾಕ್ಟರ್ಸ್ಗಳು ಬಂದಾಗ ನಾವೇನು ಮಾಡಬೇಕು, ಒಂದೊಂದಕ್ಕೆ ಕಾಮನ್ ತೆಗಿಬೇಕು. ಈಗ ಇವೆರಡರಲ್ಲಿ ಬರೀ ಎಕ್ಸ್ ಮಾತ್ರ ಕಾಮನ್ ತಗೊಳ್ಳಿ. ಎಕ್ಸ್ ಕಾಮನ್ ತಗೊಂಡ್ರೆ ಒಳಗಡೆ ಏನು ಉಳಿತದೆ, 6/x ಪ್ಲಸ್ x/x. ನೋಡಿ, ಎಕ್ಸ್ ಸುಮ್ಮನೆ ಕನ್ಫ್ಯೂಸ್ ಆಗಲಿ ಅಂದ್ಬಿಟ್ಟು ಸೆಕೆಂಡ್ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಕೊಟ್ಕೊಳ್ಳಿ. ಎಕ್ಸ್ ಅನ್ನ ಕಾಮನ್ ತೆಗಿ. ನೋಡಿ, ಎಕ್ಸ್ ಅನ್ನ ಕಾಮನ್ ತೆಗೆದ್ರೆ ಇದು 6/x ಆಗುತ್ತೆ ಪ್ಲಸ್ x/x ಆಗುತ್ತೆ. ಇದರಲ್ಲೂ ಅಷ್ಟೇ ನೋಡಿ, ಎಕ್ಸ್ ಕಾಮನ್ ತಗೋಬೇಕು. ಎಕ್ಸ್ ಕಾಮನ್ ತಗೊಂಡು ನೋಡಿ, x ಇಂಟು x/x ಮೈನಸ್ 1/x. ನೋಡಿ, ಯಾವಾಗಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಲಿಮಿಟ್ಸ್ ಟು ಇನ್ಫಿನಿಟಿ ಅಂತ ಬಂದಾಗ, ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಅಂತ ಬಂದಾಗ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಕಾಮನ್ ಫ್ಯಾಕ್ಟರ್ ತಗೋಬೇಕು. ಕಾಮನ್ ಫ್ಯಾಕ್ಟರ್ ಯಾವ್ದು ತಗೋಬೇಕಂದ್ರೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್. ಕಾಮನ್ ಫ್ಯಾಕ್ಟರ್ ತೆಗೆದ್ಮೇಲೆ ಯಾವ್ದು ಉಳ್ಕೊಳುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಡಿವೈಡ್ ಮಾಡಬೇಕು. ನೋಡಿ, ಈಗ ಕ್ಯಾನ್ಸಲ್ ಮಾಡ್ಕೊಳ್ಳಿ. x² ಕ್ಯಾನ್ಸಲ್ ಆಗುತ್ತೆ, 1x ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಕ್ಯಾನ್ಸಲ್ ಆಗಲ್ಲ, ಹಂಗೆ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ 1x ಕ್ಯಾನ್ಸಲ್ ಆಗುತ್ತೆ. ಪುನಃ ಇನ್ನೊಂದು x ಇಲ್ಲಿದೆ, ಈ x ಕ್ಯಾನ್ಸಲ್ ಆಗುತ್ತೆ. ನೋಡಿ, x ಇಂಟು x² ಆಗುತ್ತೆ. x² ಹಂಗೂ ಕ್ಯಾನ್ಸಲ್ ಮಾಡ್ಬೋದು. ನೋಡಿ, ಈಗ ನಮ್ಗೆ ಇಷ್ಟು ಬಂತು ಒಳಗಡೆ. ನೋಡಿ, ಇಲ್ಲೂ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ಈಗ ಏನು ಉಳಿದಿದೆ ಬರೆಯೋಣ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ 3 ಪ್ಲಸ್ 4/x. ನೋಡಿ, ಇಲ್ಲಿ x² ಕ್ಯಾನ್ಸಲ್, ಬರೀ 3 ಉಳಿತು. ಪ್ಲಸ್ ಇಲ್ಲಿ 4 ಉಳಿದಿದೆ. ಇಲ್ಲಿ ಡಿನಾಮಿನೇಟರ್ ಒಂದು x ಉಳ್ಕೊಂಡಿದೆ. ಪ್ಲಸ್ 7/x² ಹೋಲ್ ಡಿವೈಡೆಡ್ ಬೈ 6/x ಪ್ಲಸ್ 1 ಇಂಟು 1 ಮೈನಸ್ 1/x. ನೋಡಿ, x ಕ್ಯಾನ್ಸಲ್ 1, ಇಲ್ಲಿ x ಕ್ಯಾನ್ಸಲ್ 1, ಇದು 1/x, ಇದು 6/x. ನೋಡಿ, ಇಷ್ಟು ಬಂತು. ಇಷ್ಟು ಬಂದಾದ್ಮೇಲೆ ಈಗ ಎಕ್ಸ್ ಜಾಗಕ್ಕೆ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಜಾಗಕ್ಕೆ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಪ್ಲಸ್ 4/∞ ಪ್ಲಸ್ 7/∞² ಹೋಲ್ ಡಿವೈಡೆಡ್ ಬೈ 6/∞ ಪ್ಲಸ್ 1 ಮೈನಸ್ 1/∞. ಈಗ ನಿಮಗೆ ಇದನ್ನು ಹೇಳ್ಕೊಟ್ಟಿದೆ. ಎನಿ ನಂಬರ್ ಬೈ ಇನ್ಫಿನಿಟಿ ಅಂದರೆ 0, ಎನಿ ನಂಬರ್ ಬೈ ಇನ್ಫಿನಿಟಿ ಸ್ಕ್ವೇರ್ ಅಂದರೂ 0.
ಆವಾಗ ನೋಡಿ ಇದು 3 ಪ್ಲಸ್ 0 ಆಗುತ್ತೆ. 0 ಪ್ಲಸ್ 1 ಇಂಟು 1 ಮೈನಸ್ 0. ನ್ಯೂಮರೇಟರ್ 3 ಬರುತ್ತೆ. 3 ಪ್ಲಸ್ 0 ಅಂದರೆ 3 ಡಿವೈಡೆಡ್ ಬೈ 0 ಪ್ಲಸ್ 1 ಇಸ್ 1. 1 ಮೈನಸ್ 0 ಇಸ್ 1. 1 ಇಂಟು 1 ಅಂತಂದರೆ 1 ಆಗುತ್ತೆ. 3/1 ಅಂದರೆ 3 ಬರುತ್ತೆ. 3 ಅಂದರೆ ನೋಡಿ ಆಪ್ಷನ್ 1 ಈಸ್ ಕರೆಕ್ಟ್. ನೋಡಿ ಈ ಥರ ಇನ್ಫಿನಿಟಿ ಬಂದಾಗ ಇದೇ ಪ್ರೊಸೀಜರ್ ಮಾಡಬೇಕು. ಏನಕ್ಕೆ ಸುಮ್ಮನೆ ನಿಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟೇ. ನೀವು ಡೈರೆಕ್ಟಾಗಿ ಇವೆಲ್ಲ ನೋಡಿ ನಾನು ಸ್ಟೆಪ್ ತೋರಿಸಿದ್ದೀನಿ. ನೀವು ಒಂದು 2-3 ಸ್ಟೆಪ್ ಎಗರಿಸಿ ಡೈರೆಕ್ಟಾಗಿ ಇದನ್ನು ಈ ಸ್ಟೆಪ್ಪೇ ಬರೀಬೋದು. ಸ್ವಲ್ಪ ಫಾಸ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಡೈರೆಕ್ಟ್ ಈ ಸ್ಟೆಪ್ಪೇ ಬರೆದ್ಬಿಡ್ಬೋದು ನೀವು. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಅಂದರೆ ನೆನ್ಪಿಟ್ಕೊಬಿಡಿ ಪ್ರಾಕ್ಟೀಸ್. ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅವ್ರಿಗೆ ಎಕ್ಸಾಮಲ್ಲಿ ಆನ್ಸರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಈಗ ಈ ಪ್ರಶ್ನೆ ಗೊತ್ತಾಯಿತು. ಇನ್ಫಿನಿಟಿ ಬಂದಾಗ ಕಾಮನ್ ಫ್ಯಾಕ್ಟರ್ ತಗೋಬೇಕು. ತಗೊಂಡು ಈ ಥರ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಇದು 2019ನಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ನೋಡಿ ಅದೇ ಥರ 2019 ಎರಡನೇ ಪ್ರಶ್ನೆ ಈ ಥರ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಲಿಮಿಟ್ ಆಸ್ x tends to 0 x divided by root 1 plus x minus 1 is equal to ಅಂದ್ಬಿಟ್ಟು ಇದ್ರದ್ದು ಆನ್ಸರ್ ಈ ಥರ ಇದೆ. ಆಪ್ಷನ್ ನಂಬರ್ 1 0, ಆಪ್ಷನ್ ನಂಬರ್ 2 1, ಆಪ್ಷನ್ ನಂಬರ್ 3 2, ಆಪ್ಷನ್ ನಂಬರ್ 4 ಇನ್ಫಿನಿಟಿ ಅಂತ ಇದೆ. ನೋಡಿ ನಿಮಗೆ ಇನ್ಫಿನಿಟಿ ಬಂದಾಗ, ಇನ್ಫಿನಿಟಿ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಇದ್ದಾಗ ಏನು ಮಾಡಬೇಕು? ಕಾಮನ್ ತಗೋಬೇಕು. ಇನ್ಫಿನಿಟಿ ಬದಲು ಬೇರೆ ಇದ್ದಾಗ ಫಸ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ವ್ಯಾಲ್ಯೂ ಕೊಟ್ಟಿರ್ತಾರೆ ಅದನ್ನ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ 0 ಕೊಟ್ಟವ್ರೆ 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ಗೆ 0 ಬೈ ರೂಟ್ 1 ಪ್ಲಸ್ 0 ಮೈನಸ್ 1. 0 ಡಿವೈಡ್ ಬೈ ರೂಟ್ 1 ಪ್ಲಸ್ 0 ಅಂದರೆ ರೂಟ್ 1 ಬರುತ್ತೆ. ರೂಟ್ 1 ಮೈನಸ್ 1. ರೂಟ್ 1 ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 ಮೈನಸ್ 1. 0/0. ನೋಡಿ ಫಸ್ಟು ಈ ಥರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನಾದರೂ ಒಂದು ಆನ್ಸರ್ ಬಂದ್ಬಿಟ್ರೆ ಈ ಥರ 0/0 ಬರುತ್ತೆ. 2 3 4 1/2 1/3 ಅಥವಾ 0/2 ಆ ಥರ ಏನಾರು ಬಂದರೆ ಅದೇ ಆನ್ಸರು. 0/0 ಬಂದರೆ ಇಟ್ ಈಸ್ ಇಂಡಿಟರ್ಮಿನೇಟ್ ಫಾರ್ಮ್ ಅಂತ. ಈ ಥರ ಬಂದರೆ ಈ ಆನ್ಸರ್ ಅಲ್ಲ, ಬೇರೆ ಏನೋ ಇದೆ. ಈಗ ನಿಮಗೆ ಈ ಥರ ಲೆಕ್ಕ ಹೇಳ್ಕೊಟ್ಟಿದ್ದೆ. 0/0 ಬಂದಾಗ ಸಪೋಸ್ ಏನಾದ್ರು ಕ್ವಾಡ್ರಾಟಿಕ್ ಈಕ್ವೇಷನ್ ಇದ್ದರೆ ಅದನ್ನ ಫ್ಯಾಕ್ಟರೈಸ್ ಮಾಡ್ಕೋಬೇಕು. ಇದು ರೂಟ್ ಅಂತ ಬಂದರೆ ರ್ಯಾಷನಲೈಸ್ ಮಾಡಬೇಕು. ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದರೆ ಫ್ಯಾಕ್ಟರೈಸ್ ಮಾಡಬೇಕು, ರೂಟ್ ಬಂದರೆ ರ್ಯಾಷನಲೈಸ್ ಮಾಡಬೇಕು. ಈಗ ರೂಟ್ ಇದೆ, ರ್ಯಾಷನಲೈಸ್ ಮಾಡಬೇಕು. ನೋಡಿ ಹೆಂಗೆ ಇದನ್ನು ರ್ಯಾಷನಲೈಸ್ ಮಾಡೋದು? ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 x ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಮೈನಸ್ 1. ನೋಡಿ ಇದನ್ನು ರ್ಯಾಷನಲೈಸ್ ಮಾಡಬೇಕಂದ್ರೆ, ರ್ಯಾಷನಲೈಸ್ ಅಂದರೆ ರೂಟ್ ಎಲ್ಲ ಐತೆ ನೋಡ್ಕೊಳ್ಳಿ. ರೂಟ್ ನೋಡಿ ಡಿನಾಮಿನೇಟರಲ್ಲಿದೆ. ಏನಿದೆ? ರೂಟ್ 1 ಪ್ಲಸ್ ಎಕ್ಸ್ ಇದು ಒಂದು ಟರ್ಮು, ಮೈನಸ್ 1 ಇನ್ನೊಂದು ಟರ್ಮು. ರ್ಯಾಷನಲೈಸ್ ಮಾಡುವಾಗ ಈ ಮಧ್ಯ ಸೈನ್ ಇರ್ತಲ್ಲ, ಅದು ಆಪೋಸಿಟ್ ಸೈನ್ ಹಾಕೋಬೇಕು. ನೋಡಿ ರೂಟ್ 1 ಪ್ಲಸ್ ಎಕ್ಸ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ದಿಸ್ ಈಕ್ವೇಷನ್ ಬೈ ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ 1. ನೋಡಿ ಇಲ್ಲಿ ಮೈನಸ್ ಇದೆಯಲ್ಲ, ಪ್ಲಸ್ ಹಾಕೋಬೇಕು. ಏನಾಗುತ್ತೆ? ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ 1. ನೋಡಿ ನಾನು ಏನು ಮಾಡಿದೆ ಅಂದರೆ, ರ್ಯಾಷನಲೈಸ್ ಮಾಡುವಾಗ ಇದ್ರದ್ದು ಆಪೋಸಿಟ್ ಸೈನ್ ಹಾಕೋಬೇಕು. ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಹಾಕೋಬೇಕು, ಪ್ಲಸ್ ಇದ್ರೆ ಮೈನಸ್ ಹಾಕೋಬೇಕು. ಇಲ್ಲಿ ಮೈನಸ್ ಇದೆ ನೋಡಿ, ಅದಕ್ಕೆ ಪ್ಲಸ್ ಹಾಕೋಬೇಕು. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ರೂಟ್ 1 ಪ್ಲಸ್ ಎಕ್ಸ್ ಮೈನಸ್ 1 ಇಂಟು ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ 1. ನೋಡಿ ಈ ಸ್ಟೆಪ್ಪಲ್ಲಿ ಏನೂ ಇಲ್ಲ, ಇದ್ರ ಪಕ್ಕ ಬರ್ಕೊಂಡಿದ್ದೀನಿ ಅಷ್ಟೇ. ಎಕ್ಸ್ ಇಂಟು ಇದನ್ನು ಬರೆದಿದ್ದೀನಿ ಬ್ರ್ಯಾಕೆಟ್ ಹಾಕಿ, ಇದಕ್ಕೆ ಬ್ರ್ಯಾಕೆಟ್ ಹಾಕಿ ಎರಡಕ್ಕೂ ಈ ಥರ ಬರೆದಿದ್ದೀನಿ. ಈಗ ನೋಡಿ ನ್ಯೂಮರೇಟರ್ನಲ್ಲಿ ಏನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ನ್ಯೂಮರೇಟರ್ ಹಂಗೆ ಇರಬೇಕು, ಹಂಗೆ ಇರುತ್ತೆ, ಅದೇ ಸಿಂಪ್ಲಿಫೈಡ್ ಫಾರ್ಮ್. ಡಿನಾಮಿನೇಟರ್ನಲ್ಲಿ ನೋಡಿ ಈಗ ರೂಟ್ 1 ಪ್ಲಸ್ ಎಕ್ಸ್ ಅಂತ ಇದೆ. ರೂಟ್ 1 ಪ್ಲಸ್ ಎಕ್ಸ್ ಅಂದರೆ ಸುಮ್ಮನೆ ಇದನ್ನು ಎ ಅಂದ್ಕೊಳ್ಳಿ, ಮೈನಸ್ ಹಂಗೆ ಇರಲಿ, 1ಗೆ ಬಿ ಅಂದ್ಕೊಳ್ಳಿ. ನೋಡಿ ರೂಟ್ 1 ಪ್ಲಸ್ ಎಕ್ಸ್ಗೆ ಎ ಅಂದ್ಕೊಂಡಿದ್ದೀನಿ, 1ಗೆ ಬಿ ಅಂದ್ಕೊಂಡಿದ್ದೀನಿ. ಇಲ್ಲೇನೈತೆ? ರೂಟ್ 1 ಪ್ಲಸ್ ಎಕ್ಸ್ ಅಂತಂದರೆ ಇಲ್ಲೂ ಎ ಹಾಕೋಬೇಕು ನಾನು, ಯಾಕಂದರೆ ನೋಡಿ ರೂಟ್ 1 ಪ್ಲಸ್ ಎಕ್ಸ್ಗೆ ಎ ಹಾಕೊಂಡಿದ್ದೀನಿ, 1ಗೆ ಬಿ ಹಾಕೊಂಡಿದ್ದೀನಿ ಅಂದರೆ ಇಲ್ಲಿ ರೂಟ್ 1 ಪ್ಲಸ್ ಎಕ್ಸ್ಗೂ ಎ ಹಾಕೋಬೇಕು, ಪ್ಲಸ್ ಬಿಗೆ 1ಗೆ ಬಿ ಹಾಕೋಬೇಕು. ನೋಡಿ ಈಗ
ಈ ಟರ್ಮ್ ಇವೆರಡು ಟರ್ಮ್ ಯಾವ ಫಾರ್ಮಲ್ ಇದೆ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದೆ. ನೋಡಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದ್ದರೆ ಅದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬೋದು. ನೋಡಿ, ನಿಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ದರೆ ಇದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅಥವಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೂ ಒಂದೇ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೂ ಒಂದೇ. ನೋಡಿ, ಅದೇ ಫಾರ್ಮಲ್ ಇದೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದೆ. ಇದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬೋದು. ಈಗ ನ್ಯೂಮರೇಟರ್ ಏನು ಮಾಡೋಕ್ಕಾಗಲ್ಲ, ಹಂಗೆ ಬರ್ಕೋಬೇಕು. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಝೀರೋ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಝೀರೋ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ, ನೋಡಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬೋದು. ಎ ಸ್ಕ್ವೇರ್ ಅಂದರೆ ರೂಟ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ 1 ಮೈನಸ್ 1 ಸ್ಕ್ವೇರ್. ನೋಡಿ, ಈಗ ಇದನ್ನು ಈ ಫಾರ್ಮಲ್ ಇತ್ತು, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಅದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೆದೆ. ಈಗ ನ್ಯೂಮರೇಟರ್ ಒನ್ಸ್ ಅಗೇನ್ ಅದೇ ಥರ ಬರ್ಕೋಬೇಕು. ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ, ಡಿನಾಮಿನೇಟರ್ನಲ್ಲಿ ರೂಟ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಇದೆ. ಸ್ಕ್ವೇರ್ ರೂಟನ್ನು ಸ್ಕ್ವೇರ್ ಮಾಡಿದಾಗ ರೂಟ್ ಹೊಟ್ಟೋಗ್ಬಿಡ್ತದೆ, ಸ್ಕ್ವೇರ್ ರೂಟನ್ನು ಸ್ಕ್ವೇರ್ ಮಾಡಿದಾಗ ರೂಟ್ ಹೊಟ್ಟೋಗ್ಬಿಡ್ತದೆ. ನೋಡಿ, ಏನಕ್ಕಪ್ಪ ರೂಟ್ ಹೊಟ್ಟೋಗ್ಬಿಡ್ತದೆ ಅಂದರೆ, ಈಗ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ಕಡೆ, ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಇದನ್ನ ರ್ಯಾಡಿಕಲ್ ಫಾರ್ಮ್, ಇದನ್ನ ರ್ಯಾಡಿಕಲ್ ಫಾರ್ಮ್ ಅಂತಾರೆ. ರೂಟ್ ಅಂತ ಬರೆದ್ರೆ, ಸ್ಕ್ವೇರ್ ರೂಟ್ ಅಂತ ಬರೆದ್ರೆ ರ್ಯಾಡಿಕಲ್ ಫಾರ್ಮ್. ಇದನ್ನ ಇಂಡೆಕ್ಸ್ ಫಾರ್ಮ್ ಚೇಂಜ್ ಮಾಡ್ಬೇಕಂದ್ರೆ ಹಿಂಗೆ ಬರ್ಕೋಬಹುದು, ಎಕ್ಸ್ ಟು ದಿ ಪವರ್ 1/2. ನೋಡಿ, ಇದನ್ನ ಇಂಡೆಕ್ಸ್ ಫಾರ್ಮ್ ಬರೀಬೇಕಂದ್ರೆ ಎಕ್ಸ್ ಟು ದಿ ಪವರ್ 1/2 ಅಂತ, ಸ್ಕ್ವೇರ್ ರೂಟ್ ಇದ್ರೆ 1/2 ಅಂತ ಬರೀಬೇಕು. ನೋಡಿ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಥಿಯರಿ ಆಫ್ ಇಂಡಿಸಿಸ್ ಅಲ್ಲಿ ಒಂದು 4 ಪ್ರಾಪರ್ಟಿ ಇದೆ. ಎಕ್ಸ್ ಟು ದಿ ಪವರ್ ಎಮ್ ಹೋಲ್ ಟು ದಿ ಪವರ್ ಎನ್ ಇದ್ರೆ ಈ ಪವರ್ಗಳನ್ನ ಮಲ್ಟಿಪ್ಲೈ ಮಾಡ್ಬೋದು. ಅಂದರೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಟು ದಿ ಪವರ್ 1/2 ಇಂಟು 2 ಕ್ಯಾನ್ಸಲ್ ಆಗಿ ಬರೀ ಎಕ್ಸ್ ಬರುತ್ತೆ. ಅಂದರೆ ಸ್ಕ್ವೇರ್ ರೂಟನ್ನು ಸ್ಕ್ವೇರ್ ಮಾಡಿದ್ರೆ ಏನಕ್ಕಪ್ಪ ರೂಟು ಇದು ಕ್ಯಾನ್ಸಲ್ ಆಯಿತು ಅಂದ್ರೆ, ನೋಡಿ, ಇದು ಹಾಫ್ ಬರುತ್ತೆ. ಹಾಫ್ ಇಂಟು 2 ಅಂತಂದರೆ 2 ಕ್ಯಾನ್ಸಲ್ 1 ಬರುತ್ತೆ. ನೋಡಿ, ಇದು ಆ್ಯಕ್ಚುಯಲ್ ರೀಸನ್. ಇದು ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಏನಿಲ್ಲ, ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಸ್ಕ್ವೇರ್ ರೂಟನ್ನ ಸ್ಕ್ವೇರ್ ಮಾಡಿದ್ರೆ ರೂಟ್ ಹೊಟ್ಟೋಗ್ಬಿಡ್ತದೆ. ಸ್ಕ್ವೇರ್ ರೂಟನ್ನ ಹೋಲ್ ಸ್ಕ್ವೇರ್ ಮಾಡಿದ್ರೆ ರೂಟ್ ಹೊಟ್ಟೋಗ್ಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಸ್ಕ್ವೇರ್ ರೂಟನ್ನ ಸ್ಕ್ವೇರ್ ಮಾಡ್ತಾ ಇದ್ವಿ, ಅವಾಗ ಇದು ಬರೀ 1 ಪ್ಲಸ್ ಎಕ್ಸ್ ರೂಟ್ ಹೊಟ್ಟೋಗ್ಬಿಡ್ತದೆ. 1 ಪ್ಲಸ್ ಎಕ್ಸ್ ಮೈನಸ್ 1 ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ 1 ಇಂಟು 1 1. ನೋಡಿ, ಮೈನಸ್ ಆಚೆ ಕಡೆ ಇದೆ, ಬರೀ 1 ಸ್ಕ್ವೇರ್ ಅಷ್ಟೇ, -1 ಹೋಲ್ ಸ್ಕ್ವೇರ್ ಅಲ್ಲ, ಇದು ಬರೀ 1 ಸ್ಕ್ವೇರ್. ಈಗ ನೋಡಿ, -1 ಪ್ಲಸ್ 1 ಕ್ಯಾನ್ಸಲ್, -1 ಪ್ಲಸ್ 1 ಕ್ಯಾನ್ಸಲ್ ಆದರೆ ಏನು ಉಳ್ಕೊಳ್ಳುತ್ತೆ ಅಲ್ಲಿ? ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಪುನಃ ಈ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು. ಆಚೆ ಇದು ಎಕ್ಸ್ ಆಚೆ ಕಡೆ ಇದೆ, ಇದು ಡಿನಾಮಿನೇಟರ್ ಒಂದೇ ಒಂದು ಎಕ್ಸ್ ಇದೆ, ಕ್ಯಾನ್ಸಲ್ ಮಾಡ್ಬೋದು. ಇವಾಗ ಉಳ್ಕೊಳ್ಳೋದೇನು? ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಉಳ್ಕೊತು. ನೋಡಿ, ಇಷ್ಟೇ ಉಳ್ಕೊಂಡಿತ್ತು. ಈಗ ಏನು ಮಾಡಿ, ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಪ್ಲಸ್ 0 ಪ್ಲಸ್ 1. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 0 ಅಂದರೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 1. 1 ಪ್ಲಸ್ 0 ಅಂದರೆ 1. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1. 1 ಪ್ಲಸ್ 1 ದಿಸ್ ಇಸ್ ಈಕ್ವಲ್ ಟು 2. ನೋಡಿ, 2 ಅಂದರೆ ಆನ್ಸರ್ ಈಸ್ 3. ಆಪ್ಷನ್ 3, ಆನ್ಸರ್ ಆಪ್ಷನ್ 3 2. ನೋಡಿ, ಈ ಥರ ಬಂದಾಗ ನೋಡಿ, ಲಿಮಿಟ್ಸಲ್ಲಿ ಏನಪ್ಪ ಅಂತಂದರೆ, ಒಂದು ಸೈನ್ ಥೀಟಾ ಬೈ ಥೀಟಾ ಅಂತ ಬಂದರೆ ಆಸ್ ಥೀಟಾ ಟೆನ್ಸ್ ಟು 0 ಆನ್ಸರ್ ಈಸ್ 1. ಅದೇ ಥರ ಲಿಮಿಟ್ ಆಸ್ ಥೀಟಾ ಟೆನ್ಸ್ ಟು 0 ಟ್ಯಾನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1. ಅದರಲ್ಲಿ ನಿಮಗೆ ಸೈನ್ 2 ಥೀಟಾ ಬೈ ಬರೀ ಥೀಟಾ ಬಂದರೆ 2 ಹೇಳ್ಕೊಟ್ಟಿದ್ದೀನಿ ಹೆಂಗೆ ಮಾಡೋದಂತ. ನೆಕ್ಸ್ಟ್ ಅದೇ ಟೈಪ್ ಇದೆ, ಅದು ಒಂದು ಫಾರ್ಮುಲಾ ಆಯಿತು. ಅದಾದಮೇಲೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಎ ಟು ದಿ ಪವರ್ ಎನ್ ಬೈ ಎಕ್ಸ್ ಮೈನಸ್ ಎ ಅಂತ ಬಂದರೆ n(a)(n-1) ಆ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಇರ್ತವೆ. ಅದಾದಮೇಲೆ ಏನಪ್ಪ ಅಂದರೆ ಇನ್ಫಿನಿಟಿ ಇರೋದು, ಇನ್ಫಿನಿಟಿ ಟೈಪು. ಇನ್ನೊಂದು ಇನ್ಫಿನಿಟಿ ಬಿಟ್ಟು 0 1 2 3 ಅಂತ ಕೊಡ್ತಾರೆ. ಅವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದರೆ ಫ್ಯಾಕ್ಟರ್ಸ್ ಮಾಡ್ಕೋಬೇಕು. 0/0 ಏನಾದ್ರು ಬಂದಾಗ, ಸಪೋಸ್ ಏನಾದರೂ ಈ ಥರ ರೂಟ್ ಹೀಟ್ ಬಂದಾಗ ರ್ಯಾಷನಲೈಸ್ ಮಾಡ್ಕೋಬೇಕು.
ನೋಡಿ ಇದು ಲಿಮಿಟ್ಸ್ದು ಪ್ರೊಸೀಜರ್. ನೋಡಿ 2 ಆಯಿತು, ಇನ್ನೊಂದಿದೆ 3. ಮೂರನೇದು question number 3. The value of limit x tends to 0 3x plus sin x 3x plus sin 4x divided by 2 sin 3x minus 5x. Option 1 4 by 3, option 2 7, option 3 3 by 5, option 4 7 by 11. ನೋಡಿ ಆಪ್ಷನ್ 4 ಆಪ್ಷನ್ ಇದೆ. ಒಂದು 4 by 3, 7, 3 by 5, 7 by 11. ಈಗ ಇದು ಸೈನ್ ಇದೆ, ಇಲ್ಲೂ ಸೈನ್ ಇದೆ. ಈಗ ನಿಮಗೆ ಸೈನ್ ಬಂದಾಗ ಒಂದು ಫಾರ್ಮುಲಾ ಗೊತ್ತು, ಏನಪ್ಪ? ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಅಂದರೆ 1 ಅಂತ ಅಲ್ವಾ? ಈ ಫಾರ್ಮುಲಾ ಹಾಕ್ಬೇಕಂದ್ರೆ ನಮಗೆ ನೋಡಿ ಇಲ್ಲಿ ಸೈನ್ 4x ಇದ್ರೆ ಏನಾದರೂ ಇಲ್ಲಿ ಡಿವೈಡ್ ಬೈ ಎಕ್ಸ್ ಅಂತ ಇರಬೇಕು. ನೋಡಿ ಇದರಲ್ಲಿ ಇಲ್ಲೂ ಸೈನ್ ಎಕ್ಸ್ ಇದೆ, ಇಲ್ಲೂ ಸೈನ್ 3x ಇದೆ, ಬಟ್ ಡಿವೈಡ್ ಬೈ ಎಕ್ಸ್ ಅಂತ ಇಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಡಿವೈಡ್ ಬೈ ಎಕ್ಸ್ ಬರಂಗೆ ಮಾಡಬೇಕು. ಡಿವೈಡ್ ಬೈ ಎಕ್ಸ್ ಬರಂಗೆ ಮಾಡೋದು ಹೆಂಗೆ ನೋಡಿ? ಫಸ್ಟ್ ಏನು ಮಾಡಿ, ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಈ ಥರ ಬಂದಾಗ ಬರೀ ಸೈನ್ ಎಕ್ಸು ಆ ಥರ ಏನಾರ ಇದ್ದರೆ, ಎರಡು ಕಡೆನೂ ಸೈನ್ ಎಕ್ಸ್ ಇದ್ದರೆ ನ್ಯೂಮರೇಟ್ರು ಡಿನಾಮಿನೇಟ್ರ್ ಎರಡನ್ನೂ ಡಿವೈಡ್ ಬೈ ಎಕ್ಸ್ ಮಾಡಿ ಫಸ್ಟು. ನೋಡಿ ಯಾಕಪ್ಪ ಅಂದರೆ ನಮ್ಮ ಫಾರ್ಮುಲಾ ಡಿವೈಡ್ ಬೈ ಎಕ್ಸ್ ಇದ್ರೆ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ನೋಡಿ 3x ಪ್ಲಸ್ ಸೈನ್ 4x ಹೋಲ್ ಡಿವೈಡೆಡ್ ಬೈ ಎಕ್ಸ್, ನ್ಯೂಮರೇಟ್ರನ್ನ ಎಕ್ಸಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ಹೋಲ್ ಡಿವೈಡೆಡ್ ಬೈ 2 sin 3x minus 5x ಹೋಲ್ ಡಿವೈಡೆಡ್ ಬೈ ಎಕ್ಸ್. ನೋಡಿ ನ್ಯೂಮರೇಟರ್ನ ಎಕ್ಸ್ ಇಂದ ಡಿವೈಡ್ ಮಾಡಿದೆ, ಡಿನಾಮಿನೇಟರ್ನ ಎಕ್ಸ್ ಇಂದ ಡಿವೈಡ್. ಯಾಕಪ್ಪ ಡಿವೈಡ್ ಮಾಡಿದೆ ಅಂದರೆ ನಮಗೆ ಫಾರ್ಮುಲಾ ಆ ಥರ ಡಿವೈಡ್ ಬೈ ಎಕ್ಸ್ ಇದ್ರೆ ಮಾತ್ರ 1 ಅಂತ ಹಾಕೋಬೋದು. ಇಲ್ಲಿ ಡಿವೈಡ್ ಬೈ ಎಕ್ಸ್ ಇಲ್ಲ, ಅದಕ್ಕೋಸ್ಕರ ಎರಡನ್ನೂ ಡಿವೈಡ್ ಬೈ ಎಕ್ಸ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇದನ್ನ ಸ್ಪ್ಲಿಟ್ ಮಾಡೋಣ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸ್ಪ್ಲಿಟ್ ಅಂದರೆ ಇದಕ್ಕೆ ಡಿವೈಡ್ ಬೈ ಎಕ್ಸ್, ಇದಕ್ಕೂ ಡಿವೈಡ್ ಬೈ ಎಕ್ಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ 3x ಬೈ ಎಕ್ಸ್ ಪ್ಲಸ್ ಸೈನ್ 4x ಬೈ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2 ಸೈನ್ 3x ಬೈ ಎಕ್ಸ್ ಮೈನಸ್ 5x ಬೈ ಎಕ್ಸ್. ನೋಡಿ ಈ ಸ್ಟೆಪ್ಪಲ್ಲಿ ಡಿವೈಡ್ ಮಾಡಿದ್ದೀನಿ, ಎಕ್ಸಿಂದ ಸ್ಪ್ಲಿಟ್ ಮಾಡಿದ್ದೀನಿ. ಸ್ಪ್ಲಿಟ್ ಎರಡೆರಡು ಟರ್ಮ್ನ ಸ್ಪ್ಲಿಟ್. ನೋಡಿ ಈಗ ಇ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು, ಅದೇ ಥರ ಇ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು. ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಸೈನ್ ಒಳಗಡೆ ಇದೆ, ಇದು ಆಚೆ ಕಡೆ ಇದೆ. ಈಗ ಏನು ಉಳೀತು? ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 3 ಇಲ್ಲಿ 3 ಬರುತ್ತೆ, ಪ್ಲಸ್ ಇಲ್ಲಿ ಸೈನ್ 4x ಡಿವೈಡ್ ಬೈ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇಲ್ಲಿ 2 ಸೈನ್ 3x ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5. ನೋಡಿ ಈ ಥರ ಇರೋ ಈಕ್ವೇಶನ್ನು ಹಿಂಗೆ ಬಂದ್ಬಿಡ್ತು. ನೋಡಿ ಈ ಥರ ಬಂದಾಗ ನಿಮಗೆ ಲಿಮಿಟಲ್ಲಿ ಹೇಳ್ಕೊಟ್ಟೆ, ಲಿಮಿಟ್ ಎಷ್ಟು ಟರ್ಮರ ಇರಲಿ ಎಲ್ಲ ಟರ್ಮ್ಗೂ ಲಿಮಿಟ್ ಅಪ್ಲೈ ಮಾಡ್ಕೋಬೋದು, ಸಪ್ರೇಟಾಗಿ ಅಪ್ಲೈ ಮಾಡ್ಕೋಬೋದು. ಈಗ 4 ಟರ್ಮ್ ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡ್ತೀನಿ. ನೋಡಿ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 3 ಪ್ಲಸ್ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ 4x ಬೈ ಎಕ್ಸ್ ಡಿವೈಡೆಡ್ ಬೈ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 2 ಸೈನ್ 3x by x minus limit as x tends to 0 5. ನೋಡಿ 4 ಟರ್ಮ್ಗೂ ಲಿಮಿಟ್ ಅಪ್ಲೈ ಮಾಡಿದೆ. ಈಗ ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 3 ಅಂದರೆ ನೋಡಿ ಇಲ್ಲಿ ಎಕ್ಸ್ ಟರ್ಮೇ ಇಲ್ಲ. ಎಕ್ಸ್ ಟರ್ಮ್ ಇಲ್ಲ ಅಂದರೆ ಇದ್ರದ್ದು ಆನ್ಸರ್ 3ನೇ. ನೋಡಿ ಅದ್ರದ್ದು ಆನ್ಸರ್ ಏನಾಗುತ್ತೆ ಇಲ್ಲಿ ಬರೀತೀನಿ. ನೋಡಿ ಫಸ್ಟು 3 ಆಗುತ್ತೆ, ಪ್ಲಸ್ ನೋಡಿ ಈ ಥರ ಬಂದಾಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೈನ್ 4x ಬೈ 4 ಅಂತ ಬಂದಾಗ ನಾವೇನು ಮಾಡಬೇಕು, ಇದನ್ನು 1 ಅಂತ ಕರೆಯಲ್ಲ, ಸೈನ್ 4x ಡಿವೈಡ್ ಬೈ 4x ಬರಬೇಕು ಇಲ್ಲವೇ. ಈಗ ಇಲ್ಲೂ 4x ಬರಬೇಕಂದ್ರೆ ಇದನ್ನು ಮಲ್ಟಿಪ್ಲೈ ಬೈ 4, ಇಲ್ಲಿ ಮಲ್ಟಿಪ್ಲೈ ಬೈ 4, ಇಲ್ಲೂ ಅಷ್ಟೇ ಮಲ್ಟಿಪ್ಲೈ ಬೈ 4 ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಮೇಲ್ಗಡೆ 4 ಐತಲ್ಲ ಅದನ್ನ ಆಚೆ ತೆಗಿಬೇಕು. ಮೇಲ್ಗಡೆ 4 ಆಚೆ ತಗೊಂಡ್ರೆ ಲಿಮಿಟ್ ಆಸ್
ಎಕ್ಸ್ ಟೆನ್ಸ್ ಟು 0 sin 4x by 4x. ನೋಡಿ ಯಾವಾಗಲೂ 1 ಆಗಬೇಕು ಅಂದರೆ ಇಲ್ಲಿ ಯಾವ ನಂಬರ್ ಇದೆಯೋ ಯಾವ ಟರ್ಮ್ ಇದೆಯೋ ಅದು ಇಲ್ಲೇ ಇರಬೇಕು. 4x ಇದ್ರೆ 4x, 5x ಇದ್ರೆ 5x ಇರಬೇಕು. ನೋಡಿ 4 ಇಂಟು ಈ ಥರ ಬರುತ್ತೆ. ಅದೇ ಥರ ಡಿನಾಮಿನೇಟರ್ ಬನ್ನಿ. ಡಿನಾಮಿನೇಟರ್ನಲ್ಲಿ ನೋಡಿ ಇಲ್ಲಿ 3x ಇದೆ, ಬರೀ x ಇದೆ, ಇಲ್ಲಿ 3 ಬರಬೇಕು. ಅದಕ್ಕೆ ಫಸ್ಟ್ ಈ 2 ಆಚೆ ತೆಗೆದ್ಬಿಡೋಣ. 2 ಆಚೆ ತಗೋಗ್ತೀನಿ. 2 ಆಚೆ ತಗೊಂಡ್ರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 sin 3x by x ಬರುತ್ತೆ. ಮೈನಸ್ ನೋಡಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 5 ನಂಬರ್ಗಳು ಬಂದರೆ ಅದೇ ಆನ್ಸರು. ಎಕ್ಸ್ ಇಲ್ವಲ್ಲ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 3 ಅಲ್ವಾ, ಲಿಮಿಟ್ ಇದಕ್ಕೆ 3 ಆನ್ಸರ್ ಬಂತು, ಇದಕ್ಕೆ 5 ಬರುತ್ತೆ, -5. ನೋಡಿ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮಾಡ್ತೀನಿ. ಇದಾದ್ಮೇಲೆ 3 ಪ್ಲಸ್ 4 ಇಂಟು ನೋಡಿ 4 ಇಂಟು 1 ಇದಿಷ್ಟಕ್ಕೂ 1 ಹಾಕೋಬೋದು. ಫಾರ್ಮುಲಾ sin 4x by 4x ಎಕ್ಸ್ ಟೆನ್ಸ್ ಟು 0 ಅಂದರೆ 1 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ನೋಡಿ ಇದಕ್ಕೆ ಏನಪ್ಪ ಮಾಡ್ಬೇಕಂದ್ರೆ 2 ಇಂಟು ಇದು ಇಲ್ಲಿ sin 3x ಇದೆ, ಇಲ್ಲೂ 3 ಹಾಕಬೇಕು, ಇಲ್ಲೂ 3 ಹಾಕಬೇಕು. ಯಾಕಂದರೆ 3x ಬರಬೇಕಲ್ಲ. ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 3 ಈ ಥರ ಹಾಕೊಂಡಾಗ ನೆಕ್ಸ್ಟು ಈ ಮೇಲ್ಗಡೆ 3 ಐತಲ್ಲ ಆಚೆ ತಗೋಬೇಕು. ಈ 3ನ ಆಚೆ ತಗೋಬೇಕು. ಆ 3ನ ಆಚೆ ತಗೊಂಡ್ರೆ 2 ಇಂಟು 3 ಆಯ್ತದೆ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 sin 3x by 3x ಬರುತ್ತೀಗ -5 is equal to ಈಗ ನೋಡಿ 3 plus 4 into 1 4 divided by 2 into 3 6 into ಇದಿಷ್ಟಕ್ಕೂ 1 ಆಯ್ತದೆ. 6 into 1 -5 ನೋಡಿ 3 plus 4 1s are 4 3 plus 4 ಇದು 2 into 3. ಈ 3 ಯಾವ್ದಪ್ಪ ಅಂದರೆ ನೋಡಿ ಇಲ್ಲಿತ್ತಲ್ಲ ಮೇಲ್ಗಡೆ 3 ಆಚೆ ತೆಗ್ದಿರೋದು, ಇಲ್ಲಿ ಆಲ್ರೆಡಿ 2 ಇದೆ. 2 into 3 6 ಆಯ್ತದೆ. 6 into ಇದಿಷ್ಟಕ್ಕೂ 1 ಹಾಕೋಬೋದಲ್ಲ, ಯಾಕಂದರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 sin 3x by 3x ಇದೆ, 1 ಹಾಕೋಬೋದು. 6 into 1 -5 ದಿಸ್ ಇಸ್ ಈಕ್ವಲ್ ಟು 7. 6 - 5 7 by 1 7 by 1 ಅಂದರೆ 7 ಬರುತ್ತೆ. ಆನ್ಸರ್ ಈಸ್ ಆಪ್ಷನ್ 2. ನೋಡಿ ಈಗ ನಿಮಗೆ ಸರ್ ಏನು ಎಲ್ಲ ನೀವು ಮಾಡ್ತಾ ಇರೋ ಲೆಕ್ಕ ಎಲ್ಲ ಎಷ್ಟೊಂದು ಸ್ಟೆಪ್ ಐತೆ, ಎಕ್ಸಾಮಲ್ಲಿ ಏನು ಇವೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ, ಎಷ್ಟೊಂದು ಟೈಮ್ ಬೇಕು ನೋಡಿ, ಆ ಥರ ಎಲ್ಲ ಬಂದ್ಬಿಡುತ್ತೆ ನಿಮಗೆ ಪ್ರಶ್ನೆ. ನೋಡಿ ನಾನು ಆ್ಯಕ್ಚುಲಿ ಪ್ರೊಸೀಜರ್ ಏನು ಅಂತ ಹೇಳಿದ್ದೀನಿ. ಈ ಥರ ಏನಾದರೂ ಬಂದಾಗ ಪ್ರಶ್ನೆ ನೋಡಿ ಈ ಟೈಪಲ್ಲಿ ಏನಾದರೂ ಇದ್ದರೆ ನೆನ್ಪಿಟ್ಕೊಳ್ಳಿ. ಎಕ್ಸ್ ಸೈನು ಇಲ್ಲೋ ಎಕ್ಸ್ ಈ ಥರ ಏನಾದರೂ ಬಂದಾಗ ನ್ಯೂಮರೇಟ್ರ್ ಬೈ ಡಿನಾಮಿನೇಟ್ರು. ಇನ್ನೂ ಒಂದು ಇದಕ್ಕೆ ಒಂದು ಶಾರ್ಟ್ ಕಟ್ ಇದೆ. ಏನಪ್ಪ ಅದು ಶಾರ್ಟ್ ಕಟ್ ಅಂತಂದರೆ ಹೇಳ್ಕೊಡ್ತೀನಿ ನೋಡಿ. ಈಗ ನಿಮಗೆ ಈ ಥರ ಏನಾದರೂ 3x ಅಂತ ಇದ್ರೆ 3 ಅಂತ ಬರ್ಕೊಳ್ಳಿ, 5x ಅಂತ ಇದ್ರೆ 5 ಅಂತ ಬರ್ಕೊಳ್ಳಿ, sin 4x ಅಂತ ಇದ್ರೆ 4 ಅಂತ ಬರ್ಕೋಬೇಕು. ಯಾಕಪ್ಪ ಅಂತಂದರೆ ನೋಡಿ ಈಗ sin 4x by 4x ಅಂತ ಬಂದರೆ ಆನ್ಸರ್ ಇದಕ್ಕೆ sin 4x by x ಅಂತ ಬಂದಿದ್ರೆ ಇಲ್ಲೊಂದು 4 ಹಾಕತ್ತೀವಿ, ಇಲ್ಲೊಂದು 4 ಹಾಕತ್ತೀವಿ, ಲಿಮಿಟ್ ಹಾಕೊಂಡಾಗ 4 into 1 4 ಅಂತ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಈ ಥರ ಏನಾರ ಪ್ರಾಬ್ಲಮ್ ಬಂದಾಗ sin 4x ಇದ್ರೆ ಅದರ ಆನ್ಸರು 4, sin 3x ಇದ್ರೆ ಅದರ ಆನ್ಸರು 3, sin 7x ಇದ್ರೆ ಅದರ ಆನ್ಸರು 7, ಮತ್ತು 3x 5x 2x ಅಂತ ಇದ್ರೆ 3x ಇದ್ರೆ 3, 2x ಇದ್ರೆ 2, 5x ಇದ್ರೆ 5. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಅದೇ ಅಷ್ಟು ನೆನ್ಪಿಟ್ಕೊಂಡ್ರೆ ಈ ಪ್ರಾಬ್ಲಮ್ ನೀವೇನು ಮಾಡೋಂಗಿಲ್ಲ, ಡಿವೈಡ್ ಬೈ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಡೈರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ನೋಡಿ ಹೆಂಗಪ್ಪ ಆನ್ಸರ್ ಕಂಡುಹಿಡಿಯೋದು ಅಂದರೆ ನೋಡಿ ನೆನ್ಪಿಟ್ಕೊಳ್ಳಿ. 3x ಅಂತ ಬಂದರೆ 3 ಅಂತ ಬರ್ಕೋಬೇಕು, 5x ಅಂತ ಬಂದರೆ 5 ಅಂತ ಬರ್ಕೋಬೇಕು, sin 3x ಅಂತ ಏನಾರ ಬಂದರೆ 3 ಅಂತ ಬರ್ಕೋಬೇಕು, sin 5x ಅಂತ ಬಂದರೆ 5 ಅಂತ ಬರ್ಕೋಬೇಕು. ಸರಿನಾ? ಇಷ್ಟು ಗೊತ್ತಿದ್ರೆ ಈ ಪ್ರಾಬ್ಲಮ್ ಮಾಡ್ಬೋದು, ಏನಿಲ್ಲ ನೋಡಿ ಒಂದೇ ಸಲ ಬಂದ್ಬಿಡ್ತದೆ ನೋಡಿ. ಈಗ ಇದಕ್ಕೆ ಏನಪ್ಪ ಮಾಡ್ಕೋಬೇಕು, 3 ಪ್ಲಸ್ ಇದ್ರೆ ಪ್ಲಸ್ ಹಾಕ್ಬೇಕು, ಮೈನಸ್ ಇದ್ರೆ ಮೈನಸ್ ಹಾಕ್ಬೇಕು. sin 4x ಏನು ಬರ್ಕೋಬೇಕು, 4 ಡಿವೈಡ್ ಬೈ ನೋಡಿ 2 ಹಂಗೆ ಬರ್ಕೋಬೇಕು, ಯಾಕಂದ್ರೆ 2 ಬಿಟ್ಬಿಡಿ, 2 ಆಚೆ ಕಡೆ ಇರೋದು. sin 3x ಏನು ಬರೀಬೇಕು, 3, sin 3xಗೆ 3, ಅದಕ್ಕೆ 2 into 3 ಆಗುತ್ತೆ, ಯಾಕಂದ್ರೆ 2 ಐತೆ ಇಲ್ಲಿ. ಮೈನಸ್ 5xಗೆ 5 ನೋಡಿ
3x ಬಂದರೆ 3 ಬರ್ಕೊಳ್ಳಿ ಅಂದೆ, 5x ಬಂದರೆ 5 ಬರ್ಕೊಳ್ಳಿ ಅಂದರೆ, sin 3x ಬಂದರೆ 3 ಬರ್ಕೊಳ್ಳಿ ಅಂದೆ, sin 5x ಬಂದರೆ 5 ಬರ್ಕೊಳ್ಳಿ ಅಂದೆ. ನೋಡಿ ಅದೇ ಥರ ಬರ್ಕೊಂಡಾಗ ನೋಡಿ 3 + 4 7 ಅಲ್ಲ, 2 3 6, 6 - 5 7/1 ಎಷ್ಟು ಆನ್ಸರು 7. ನೋಡಿ ಒಂದೇ ಎರಡೇ ಸ್ಟೆಪ್ಪಲ್ಲಿ ಬಂದ್ಬಿಡ್ತು, ಏನು ಡಿವೈಡ್ ಮಾಡೋಂಗಿಲ್ಲ ಏನಿಲ್ಲ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, x → 0 ಇರಬೇಕು, ಇಲ್ಲಿ 0 ಇರಬೇಕು. ಆಮೇಲೆ ಇಲ್ಲಿ ಈ ಥರ x + sin x + 5, ಅಥವಾ ಇಲ್ಲಿ ಟ್ಯಾನ್ ಇದ್ರೂ ಇದೇ ಪ್ರೊಸೀಜರ್, ಟ್ಯಾನ್ ಇದ್ರೂ ಹಾಕೋಬಹುದು, tan 4x tan 3x ಇದ್ರೂ ಸೇಮ್ ಇದೇ ಥರನೇ ಮಾಡ್ಬೋದು. ಈಗ ನಿಮಗೆ ಇದೇ ಥರ ಇನ್ನೊಂದು ಲೆಕ್ಕ ತಗೊಂಡು ತೋರಿಸ್ತೀನಿ ನೋಡಿ. ಸಪೋಸ್ ಈಗ ಲಿಮಿಟ್ ಆಸ್ x → 0 7x + 4 sin 2x ಹೋಲ್ ಡಿವೈಡೆಡ್ ಬೈ 3 sin 5x - 2x ಅಂತ ಇತ್ತು ಅನ್ಕೊಳ್ಳಿ. ನೋಡಿ ಅದೇ ಟೈಪ್ದು ತಗೊಂಡಿದ್ದೀನಿ, ಮೇಲೊಂದು ನಂಬರ್ ಜಾಸ್ತಿ ತಗೊಂಡಿದ್ದೀನಿ. ಇದೊಂದು 4 ಅಲ್ಲಿ ಇರಲಿಲ್ಲ, ನಾನೊಂದು 4 ಈ ಕಡೆ ನಂಬರ್ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ. ನೋಡಿ ಈ ಥರ ಬಂದಾಗ ಬರೀ ಆ ಟೆಕ್ನಿಕ್ ನೋಡಿ, ಯಾವಾಗಲೂ ಅಷ್ಟೇ ಇದು ನೋಡ್ಕೋಬೇಕು, ಸರಿಗಿದೆಯಾ 0 ಸರಿಗಿದೆ, x sin x ಅಂತ ಇದೆ. ಈಗ ಏನು ಮಾಡಬೇಕು, ಶಾರ್ಟ್ ಕಟ್ಟಲ್ಲಿ ಮಾಡ್ತೀನಿ ನೋಡಿ. ಇದಕ್ಕೆ ನೋಡಿ 7x ಬಂದರೆ 7 ಹಾಕೋಬೇಕು, 4 ಹಂಗೆ ಬರ್ಕೋಬೇಕು, ಇಂಟು sin 2x ಇದ್ರೆ 2, 4 ಹಂಗೆ ಬರ್ಕೋಬೇಕು, sin 2xಗೆ 2 ಹೋಲ್ ಡಿವೈಡೆಡ್ ಬೈ 3 ಇಂಟು sin 5xಗೆ 5 ಮೈನಸ್ 2x ಬಂದರೆ 2. ನೋಡಿ 2x ಬಂದರೆ 2, 3x ಬಂದರೆ 3, 4x. ನೋಡಿ ಈ ಥರ ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. 7 + 4 2 8, 3 5 15 - 2, 7 8 + 8 ಅಂದರೆ 15 ಡಿವೈಡೆಡ್ ಬೈ 13. ನೋಡಿ ಈ ಥರ ಇದು ಶಾರ್ಟ್ ಕಟ್. ಈ ಫಾರ್ಮಲ್ ಏನಾರ ಇದ್ದರೆ ಏನು ಡಿವೈಡು ಬೇಡ, ಏನು ಬೇಡ, ಡೈರೆಕ್ಟ್ ಈ ನಂಬರ್ಗಳು ಬರ್ಕೊಳ್ಳೋದಷ್ಟೇ. ನೋಡಿ 7 + 4 × 2 ಇಲ್ಲೇ ಮಾಡ್ಬಿಡೋದು ಹಿಂಗೆ. ನೋಡಿ ಇನ್ನೂ ಈಸಿ. ನೋಡಿ 7 ಅಲ್ವಾ, 7 + 4 × 2 ಡಿವೈಡ್ ಬೈ 3 × 5 -2 ಅಷ್ಟೇ. ನೋಡಿ ಎಕ್ಸ್ ಬುಟ್ ಹಾಕ್ಬಿಡೋದು, ಸೈನ್ ಬುಟ್ ಹಾಕ್ಬಿಡೋದು. ಸೈನ್ ಒಳಗಡೆ ಯಾವ ನಂಬರ್ ಐತೆ ಬರ್ಕೊಳ್ಳೋದು. ನೋಡಿ ಎಕ್ಸ್ ಬಿಟ್ಬಿಡಿ 7 + 4, ಸೈನ್ ಬಿಟ್ಬಿಡಿ 2, sin 2x ಅಂದರೆ 2, ನೆಕ್ಸ್ಟ್ 3 × 5 -2x ಇದೆ 2. ಇದನ್ನ ಸಿಂಪ್ಲಿಫೈ ಮಾಡೋದು. ನೋಡಿ 7 + 8 15, 15 - 2 13, 15/13. ಇನ್ನೂ ಒಂದು ಲೆಕ್ಕ ತಗೋತೀನಿ ನೋಡಿ. ಸಪೋಸ್ ಈಗ ನಿಮಗೆ ಹಿಂಗಿತ್ತು, ಲಿಮಿಟ್ ಆಸ್ x → 0 x + sin x ಡಿವೈಡೆಡ್ ಬೈ 2 sin x 3 sin x - x. ನೋಡಿ ಈ ಥರ ಸಿಂಪಲ್ ಆಗಿತ್ತು ಅಂದ್ಕೊಳ್ಳಿ. ಆಯ್ತು, ಹಿಂಗೆ ಇರಲಿ. x + sin x ಡಿವೈಡ್ ಬೈ 3 sin x - x. ಈಗ ಇಲ್ಲಿ ಇದನ್ನ ಈಗ ಹೇಳ್ಕೊಟ್ನಲ್ಲ, ಅದೇ ಪ್ರೊಸೀಜರಲ್ಲಿ ಮಾಡ್ಬೋದು ಇದನ್ನ. ನೋಡಿ x → 0 ಇದೆ, x ಇದೆ, sin x ಇದೆ. ಬರೀ x ಬಂದರೆ ಏನೋ 1, sin x ಬಂದರೂ 1, sin 2x ಬಂದರೆ 2, sin x ಬಂದರೆ 1 ಡಿವೈಡ್ ಬೈ 3 × sin x ಬಂತು 1, x ಬಂತು 1, 1 + 1 2, 3 - 1 2/2 ಕ್ಯಾನ್ಸಲ್ 1. ನೋಡಿ ಈ ಥರ ಟೆಕ್ನಿಕ್ಗಳೆಲ್ಲ ಯೂಸ್ ಮಾಡ್ಕೋಬೇಕು. ಈ ಥರ ಬಂದಾಗ ನೆನ್ಪಿಟ್ಕೊಳ್ಳಿ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಬಂದು x sin x ಈ ಥರ ಡಿವೈಡ್ ಬೈ, ಅಥವಾ tan x ಬೇರೆದಿದ್ರೆ ಬೇರೆ ಫಾರ್ಮುಲಾ ಹಾಕೋಬೇಕಾಗತ್ತೆ. x sin x, x tan x ಈ ಥರ ನ್ಯೂಮರೇಟ್ರು ಡಿನಾಮಿನೇಟ್ರು ಇದ್ದಾಗ ನೀವು ನೋಡಿ ಆ್ಯಕ್ಚುಯಲ್ ಪ್ರೊಸೀಜರ್ ಹಿಂದೆ ಹೇಳ್ಕೊಟ್ನಲ್ಲ, ಅದು ಶಾರ್ಟ್ ಕಟ್ ಅಂದರೆ ಹಿಂಗೆ ಮಾಡ್ಬೋದು. ನೋಡಿ ಇದೇ ಟೈಪ್ದು 2 ಲೆಕ್ಕ ಎಕ್ಸ್ಟ್ರಾನು ಹೇಳ್ಕೊಟ್ಟಿದ್ದೀನಿ. ನೀವು ಇದನ್ನೇ ಫಾಲೋ ಮಾಡಿ, ಈಸಿಯಾಗಿ ಆನ್ಸರ್ ಬರುತ್ತೆ. ಈ ಪ್ರಾಬ್ಲಮ್ಗೆ ಆನ್ಸರ್ ಬಂದು 7. ನೋಡಿ ಈ ಥರ ಸುಮಾರು ಟೆಕ್ನಿಕ್ಗಳಿದ್ದಾವೆ. ಅದನ್ನೆಲ್ಲ ನಿಮಗೆ ಪ್ರಾಬ್ಲಮ್ಗಳು ಈ ಥರ ತಗೊಂಡು ಆ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಎಲ್ಲನೂ ನೋಡ್ತಾ ಇರಬೇಕು, ಫುಲ್ ನೋಡಬೇಕು, ವೀಡಿಯೋಗಳನ್ನ ಫುಲ್ ನೋಡಬೇಕು, ಹೆಂಗೆ ಸಾಲ್ವ್ ಮಾಡಿದ್ರು, ಏನು ಟೆಕ್ನಿಕ್ ಯೂಸ್ ಮಾಡಿದ್ರು. ಈ ಟೆಕ್ನಿಕ್ನ ಬೇರೆ ಬೇರೆ ಪ್ರಾಬ್ಲಮ್, ನಿಮ್ಗೆ ಬೇರೆ ಬುಕ್ಸ್ ಇರ್ತವೆ, ಆ ಬುಕ್ಕಲ್ಲಿರೋ ಪ್ರಾಬ್ಲಮ್ಸ್ ರೆಫರ್ ಮಾಡಿ ಅದನ್ನು ಸಾಲ್ವ್ ಮಾಡಿ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ಹೇಳ್ಕೊಟ್ಟಿರ್ತೀನಿ, ಎಲ್ಲ ಗೊತ್ತಾಗಿರ್ತದೆ. ಅದನ್ನು ಸಾಲ್ವ್ ಮಾಡಿದಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ ಇಷ್ಟು ಹೇಳ್ತಾ 2019ನಲ್ಲಿ ಲಿಮಿಟ್ಸ್ ಮೇಲೆ 3 ಪ್ರಶ್ನೆ ಕೊಟ್ಟಿದ್ರು. ಆ 3 ಪ್ರಶ್ನೆ ಹೆಂಗೆ ಸಾಲ್ವ್ ಮಾಡೋದು ಮತ್ತು ಇದನ್ನು ಶಾರ್ಟ್ ಕಟ್ಟಲ್ಲಿ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೆ. ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟನ್ನು ಹೇಳ್ತಾ
ಈ ಕ್ಲಾಸನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು.